ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನವನ್ನು ಒಂದು ವಿಶೇಷವಾದ ದಿನವಾಗಿ ಲೋಕದೆಲ್ಲೆಡೆ ಆಚರಿಸುತ್ತಾರೆ. ಯಾವ ದಿನ ಗೊತ್ತಲ್ಲವ? ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಎಂಬುದಾಗಿ ಆಚರಿಸುತ್ತಾರೆ. ಆ ರೀತಿ ತಮ್ಮ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ ಉಡುಗೊರೆಗಳನ್ನು ಕೊಡುವುದು, ಕಾರ್ಡ್ಗಳನ್ನು ಕಳಿಸುವುದು, ಈ ರೀತಿಯಾಗಿ ಲೋಕದೆಲ್ಲೆಡೆ ನಾವು ನೋಡಬಹುದು. ನಾವು ಯಾರನ್ನು ಪ್ರೀತಿಸುತ್ತೇವೋ, ನಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ನಾವು ಪ್ರೀತಿಯನ್ನು ತೋರ್ಪಡಿಸುತ್ತೇವೆ. ಈ ಲೋಕದಲ್ಲಿರುವಂಥ ಎಲ್ಲ ಪ್ರೀತಿಯೂ ಕೂಡ ಆರಂಭದಲ್ಲಿ ಬಹಳ ಚೆನ್ನಾಗಿರುತ್ತದೆ, ನಂತರ ಅದು ವಿಭಜನೆಯನ್ನುಂಟು ಮಾಡಿ ಬೇರೆ ಬೇರೆ ಮಾಡಿಬಿಡುತ್ತದೆ. ಶಾಶ್ವತವಾದ ಪ್ರೀತಿ ಇಲ್ಲ. ಆದರೆ ನಿಜವಾಗಿಯೂ ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ಶಾಶ್ವತ ಪ್ರೀತಿಯನ್ನಿಟ್ಟಿರುವಂತ ಒಬ್ಬ ಪ್ರಿಯನು ಇದ್ದಾನೆ. ಆತನ ಕುರಿತಾಗಿ ಪರಮಗೀತ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಪರಮಗೀತ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವಾಗ, ಎನ್ನಿನಿಯನು ನನ್ನವನೇ ಎಂಬುದಾಗಿ ಒಬ್ಬ ಮಗಳು ಹೇಳುವುದನ್ನು ನೋಡುತ್ತೇವೆ. ಇನಿಯನು ಅಂದರೆ ದೇವರಾದ ಯೇಸು ಕ್ರಿಸ್ತನು, ಬಿಲವೆಡ್, ನಮ್ಮನ್ನು ಪ್ರೀತಿಸುವವನು, ನನಗಾಗಿ ತನ್ನ ಜೀವವನ್ನೇ ಕೊಟ್ಟವನು, ರಕ್ತವನ್ನು ಸುರಿಸಿದವನು. ಆತನು ನನ್ನ ಆತ್ಮ ಪ್ರಿಯನು, ನನ್ನ ಆತ್ಮಕ್ಕೆ ಯಜಮಾನನಾಗಿರುವಂತ ನನ್ನ ಆತ್ಮ ಪ್ರಿಯನು ಆತನು, ನಾನು ಅವನವಳೆ ಎಂಬುದಾಗಿ. ಇದುವೇ ನಿಜವಾದ ಪ್ರೀತಿ. ಯೇಸುವಿನ ಪ್ರೀತಿ ಎಂದಿಗೂ ಬದಲಾಗದು. ಯೇಸುವಿನ ಪ್ರೀತಿಯಲ್ಲಿ ನೀವು ಕೊರತೆಯನ್ನು ನೋಡಲು ಆಗದು. ಮನುಷ್ಯರ ಪ್ರೀತಿಯು ಕಡಿಮೆ ಆಗುವುದನ್ನು ನೋಡಬಹುದು. ನನಗೆ ಒಬ್ಬ ಮಗಳು ಗೊತ್ತು. ಅವಳಿಗೆ ವಿವಾಹವಾಗಿ ಒಂದು ಮಗು ಕೂಡ ಆಗಿ ನಂತರ ಗಂಡ ಬೇಡ ಎಂದು ಹೇಳಿಬಿಟ್ಟರು. ಅವಳ ಹೃದಯವೇ ಒಡೆದು ಹೋಯಿತು. ಅವಳು ತನ್ನ ಅನುಭವವನ್ನು ಹೇಳಿದಳು. ನ್ಯಾಯಾಲಯದಲ್ಲಿ ಆ ಮಗನು ಬಂದು ನಿಲ್ಲುವಾಗ ನ್ಯಾಯಾಧೀಶರು ಕೇಳಿದರು, ಇಬ್ಬರು ಪ್ರೀತಿಸಿ ತಾನೇ ಮದುವೆ ಆದಿರಿ? ಅವರು ಹೇಳಿದರು, ಪ್ರೀತಿಸಿಯೇ ನಾವು ಮದುವೆ ಆದೆವು, 7 ವರ್ಷವಾಗಿ ಪ್ರೀತಿಸಿಯೇ ಮದುವೆ ಮಾಡಿಕೊಂಡೆವು. ಮತ್ತ್ಯಾಕೆ ಬೇಡ ಎಂದು ಹೇಳುತ್ತೀಯಾ? ನಿನ್ನ ಹೆಂಡತಿಯ ಮೇಲೆ ಸಂದೇಹ ಪಡುತ್ತೀಯಾ? ಇಲ್ಲ, ಆಕೆ ಬಹಳ ಪರಿಶುದ್ಧವಾದವಳು, ಮತ್ತೆ ಅವಳಿಂದ ನಿನಗೇನು ಸಮಸ್ಯೆ? ಏನು ಸಮಸ್ಯೆಯೂ ಇಲ್ಲ, ಮತ್ತ್ಯಾಕೆ ಬೇಡ ಅನ್ನುತ್ತೀಯಾ? ಅವಳು ನನಗೆ ಬೇಡ. ಈ ರೀತಿ ಯಾವುದೇ ಕಾರಣವೂ ಕೂಡ ಇಲ್ಲದೆ ಪ್ರೀತಿಸಿ ಮದುವೆ ಆದಂತವರೇ ಬೇಡ ಎಂಬುದಾಗಿ ಹೇಳಿದರು. ಅವರ ಪ್ರೀತಿ ಬದಲಾಯಿತು. 7 ವರ್ಷವಾಗಿ ಹಿಂದೆ ಬಂದು ನನ್ನನ್ನು ಪ್ರೀತಿಸು ಎಂದು ಹೇಳಿದವನು ಕೆಲ ತಿಂಗಳುಗಳಲ್ಲೇ ಹೇಳುತ್ತಾನೆ, ಅವಳು ನನಗೆ ಬೇಡ ಎಂಬುದಾಗಿ. ಇದುವೇ ಮನುಷ್ಯರ ಪ್ರೀತಿ. ಆದರೆ ದೇವರಾದ ಯೇಸುವಿನ ಪ್ರೀತಿ ಬದಲಾಗದೇ ಇರುವ ಪ್ರೀತಿ. ಎಷ್ಟೇ ವರ್ಷಗಳಾದರೂ ಬದಲಾಗದು. ಆದ್ದರಿಂದ ಧೈರ್ಯವಾಗಿ ಹೇಳಬಹುದು, ಯೇಸುವೆ ನನ್ನ ಇನಿಯನು, ಆತನೇ ನನ್ನ ಆತ್ಮ ಪ್ರಿಯನು, ಆತನು ನನ್ನವನು, ನಾನು ಆತನಿಗೆ ಸ್ವಂತ, ಆತನು ನನಗೆ ಸ್ವಂತ, ನಾನು ಆತನಿಗೆ ಸ್ವಂತ. ಆತನು ನನ್ನನ್ನು ಪ್ರೀತಿಸುತ್ತಾನೆ, ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ, ಒಂದು ಮೊದಲಗಿತ್ತಿಯ ಹಾಗೆ ಪ್ರೀತಿಸುತ್ತಾನೆ. ಆತನೇ ನನ್ನ ಇನಿಯನು ಎಂಬುದಾಗಿ ದೃಢವಾಗಿ ಹೇಳಿ ನೋಡಿರಿ. ಹೃದಯದಲ್ಲಿ ದೊಡ್ಡ ಸಂತೋಷ. ಇಂದು ದೇವರನ್ನು ನೋಡಿ ಹೇಳಿರಿ, ದೇವರೇ, ನೀವೇ ನನ್ನ ಆತ್ಮ ಪ್ರಿಯನು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ನನ್ನನ್ನು ಪ್ರೀತಿಸುತ್ತೀರಿ ಎಂಬುದನ್ನು ಅರಿತಿದ್ದೇನೆಂದು ಹೇಳಿ ನೋಡಿರಿ. ಹೃದಯದಲ್ಲಿ ದೊಡ್ಡ ಸಂತೋಷ. ನಿಮ್ಮಲ್ಲಿರುವಂತ ಪ್ರೀತಿ ಉಕ್ಕುತ್ತದೆ, ಆ ಮಮತೆ ಉಕ್ಕುತ್ತದೆ. ನೀವು ಬಹಳ ಸಂತೋಷವಾಗಿ ಬಾಳಬಹುದು. ಲೋಕದ ಪ್ರೀತಿ ಬದಲಾಗುತ್ತದೆ, ಯೇಸುವಿನ ಪ್ರೀತಿ ಬದಲಾಗದು. ಹೇಳುವಿರಾ, ಯೇಸುವೆ, ನಿಮ್ಮ ಪ್ರೀತಿ ಬದಲಾಗದ ಪ್ರೀತಿ, ನೀವು ನನ್ನ ಇನಿಯನು, ನಾನು ನನ್ನನ್ನು ನಿಮಗೆ ಪ್ರಿಯವಾದವನಾಗಿ ಪ್ರಿಯಳಾದವಳಾಗಿ ಒಪ್ಪಿಸಿ ಕೊಡುತ್ತೇನೆ. ನೀವು ನನಗೆ ಸ್ವಂತ, ನಾನು ನಿಮಗೆ ಸ್ವಂತ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.